ಮಾಡಬೇಕು. ನಾನು ಶ್ರೀಕಾಂತ್ ಅವರನ್ನು ಕೋರ್ಟ್ವರೆಗೆ ಕರ್ಕೊಂಡು ಬಂದಿದ್ದಷ್ಟೇ. ಉಳಿದಿದ್ದೆಲ್ಲ ಕೆಲಸನ ಅವರೇ ಮಾಡಿದ್ದಾರೆ ಮಾವ. ನಮ್ಮೆಲ್ಲರ ಥ್ಯಾಂಕ್ಸ್ ಸಲ್ಲಬೇಕಾದ್ದು ಅವ್ರಿಗೆ. ಮಾವ, ಶ್ರೀಕಾಂತ್ ಅವರು ಇನ್ನೂ ಬದುಕಿದಾರಾ? ಹೌದು ವೀಣಾ ಅವರೇ, ಸಿದ್ದು ಅವ್ರನ್ನ ಕಾಪಾಡಬೇಕು ಅಂತ ಭಗವಂತ ಅವ್ರನ್ನ ಬದುಕಿಸಿದ್ದ ಅಂತ ಅನ್ಸುತ್ತೆ. ಅದು ಸರಿ ಹೇಳಿ. ಅಂದರೆ ಶ್ರೀಕಾಂತ್ ಅವರು ನಿಮ್ಗೆಲ್ಲಿ ಸಿಕ್ಕಿದ್ರು? ಅದು ನಾನು ಯಾವುದೋ ಒಂದು ಸೈಟ್ ವಿಸಿಟ್ಗೆ ಅಂತ ಹೊರಟಿದ್ದೆ. ಕಾಕತಾಳೀಯ ಅನ್ನೋ ಹಾಗೆ ರವಿಶಂಕರು ಶ್ರೀಕಾಂತ್ ಅವ್ರನ್ನ ಅಲ್ಲೇ ಕಟ್ಟಾಕಿದ್ದ. ಹಾಗಾಗಿ ಸಿಕ್ಕರು. ಇವ್ರನ್ನ ಹೀಗೆ ಬಿಟ್ಟರೆ ಅದೇ ವಿಷಯನ ಮಾತಾಡ್ತಾನೆ ಇರ್ತಾರೆ ಅನ್ಸುತ್ತೆ. ವೀಣಾ, ಬಂದವ್ರನ್ನ ಮಾತಾಡ್ಸ್ಕೊಂಡೆ ನಿಂತಿದೆಯಲ್ಲ, ಏನಾದ್ರು ಕುಡಿಯೋಕೆ ಏನಾದ್ರು ಕೊಡು. ಅಯ್ಯೋ ಹೌದಲ್ವಾ, ನೀವೆಲ್ಲರೂ ಕೂತಿರಿ, ನಾನು ಕುಡಿಯೋದಕ್ಕೆ ಏನಾದ್ರು ತಗೊಂಡ್ಬರ್ತೀನಿ. ಬೇಡ ಬಿಡು, ಇನ್ನೇನು ಊಟದ ಹೊತ್ತಲ್ವಾ, ಊಟನೇ ಮಾಡಿದ್ರಾಯ್ತು. ಅಡುಗೆ ಎಲ್ಲ ರೆಡಿ ಮಾಡಿದ್ಯಾ? ಎಲ್ಲ ಆಗಿದೆ ಅತ್ತೆ. ಇನ್ನೇನು ಹಪ್ಪಳ ಕರೀತಿದ್ದೆ, ಅಷ್ಟರಲ್ಲಿ ನೀವೆಲ್ಲ ಬಂದ್ರಿ. ಸರಿ ಬಾ, ನಾನು ಸಹಾಯ ಮಾಡ್ತೀನಿ. ಹಾ, ಏನಿದು? ಅಯ್ಯೋ ಅಮ್ಮ, ಮಾವ ಏನಿದೆಲ್ಲ ಮಾವ, ಇದನ್ನೆಲ್ಲ ಯಾಕೆ ತರೋಕ್ ಹೋದ್ರಿ? ಏನಿಲ್ಲ ಬಿಡಮ್ಮ, ಕಳಿಸಲ ಬಂದಾಗ್ಲೂ ಅರ್ಜೆಂಟಾಗಿ ಬಂದ್ವಿ, ಅರ್ಜೆಂಟಾಗಿ ಹೋದ್ವಿ. ಚಿರು ಒಂದು ಚಾಕ್ಲೇಟು ತರೋಕ್ಕಾಗಲಿಲ್ಲ, ಅದಕ್ಕೆ ಬರ್ತಾ ಒಂದು ಅಂಗಡಿ ಸಿಕ್ತು, ತೊಗೊಂಡು ಹೋಗೋದಲ್ಲ, ಏನಿಲ್ಲ. ಪರವಾಗಿಲ್ವೇ? ಅಂತೂ ನೀವ್ ಅನ್ಕೊಂಡಿರೋದನ್ನ ಸಾಧಿಸ್ಬಿಟ್ರಿ. ಸಿದ್ದುನ ನಿರಪರಾಧಿ ಅಂತ ಪ್ರೂವ್ ಮಾಡಿ ಆಚೆ ತಂದ್ಬಿಟ್ರಿ. ನಾನು ಅವತ್ತೇ ನಿಮಗೆ ಹೇಳಿದ್ನಲ್ಲ ನೀಲು ಅವ್ರೆ. ಹೇಳಿದ್ರಿ, ಅದಕ್ಕೆ ಕಂಗ್ರಾಟ್ಸ್ ಹೇಳೋಣ ಅಂತ ಬಂದೆ. ಕಂಗ್ರಾಟ್ಸ್ ಹೇಳಕ್ ಬಂದ್ರಾ ಅಥವಾ ನೀವು ಸೋತ್ ಹೋದ್ರಿ ಅಂತ ಹೇಳ್ಕೊಳಕ್ ಬಂದ್ರ? ಅರೇರೆ, ನಾವಿಬ್ರು ಒಂದೇ ಮನೆ ಸೊಸೇಂದ್ರು ಭಾವನಾ. ನಮ್ಮಿಬ್ರಲ್ಲಿ ಯಾರ್ ಗೆದ್ರು ಯಾರ್ ಸೋತ್ರು ಒಂದೇ ತಾನೆ. ಅದಾಗಿರ್ಲಿ, ಮುಂದಕ್ಕೆ ಏನ್ ಮಾಡ್ಬೇಕು ಅನ್ಕೊಂಡಿದ್ದೀರಾ? ಜೀವನ ನಡ್ಸಕ್ಕೆ ಏನಾದ್ರೂ ಒಂದ್ ಮಾಡ್ಲೇಬೇಕಲ್ವಾ, ಮಾಡ್ತಿದೀವಿ. ನೀವು ಬಿಲ್ಡಪ್ ಕೊಟ್ಟಿದ್ ನೋಡಿದ್ರೆ ಎಲ್ಲೋ ಒಂದ್ ಕಡೆ ಕೆಲಸ ಮಾಡ್ತಿರ್ತೀರಾ, ದೊಡ್ಡದಾಗಿ ಏನೋ ಒಂದ್ ಬಿಸ್ನೆಸ್ ಮಾಡ್ತಿರ್ತೀರಾ ಅಂತ ನಾನ್ ಅನ್ಕೊಂಡಿದ್ದೆ. ನಿಮ್ನ ನೋಡ್ತಾ ಇದ್ರೆ ಅದ್ ಯಾವ ಲಕ್ಷಣನೂ ಕಾಣಿಸ್ತಾ ಇಲ್ಲ. ಜೀವನ ಮಾಡೋದಕ್ಕೆ ಒಂದ್ ಸಣ್ಣ ಬಿಸ್ನೆಸ್ ಶುರು ಮಾಡೋಣ ಅಂತ ಅನ್ಕೊಂಡಿದೀವಿ. ಏನ್ ಬಿಸ್ನೆಸ್? ಅದೆಲ್ಲ ನಿಮಗೆ ಯಾಕೆ, ನಮ್ ಕೈಲಾದಷ್ಟು ನಾವ್ ಮಾಡ್ತಿದೀವಿ. ನಿಮ್ ಬಿಸ್ನೆಸ್ ಅಂದ್ರೆ ಗೊತ್ತು ಬಿಡಿ, ಈ ಹಪ್ಪಳ, ಸಂಡ್ಗೆ, ಖಾರದ ಪುಡಿ, ಉಪ್ಪಿನಕಾಯಿ, ಅದೇ ತಾನೆ? ಪರವಾಗಿಲ್ವೇ, ಕರೆಕ್ಟ್ ಆಗಿ ಹೇಳಿದ್ರಿ. ನಿಮ್ಗೂ ಒಳ್ಳೆ ತಲೆ. ಯಾಕೋ ನಿಂತ್ಕೊಂಡು ಊಟ ಮಾಡ್ತಿದ್ಯಾ? ಕೂತ್ಕೋ. ಕೂತ್ಕೋ ಬಾ. ಊಟನ ಕೂತ್ಕೊಂಡೇ ಮಾಡ್ಬೇಕು. ಜ್ಞಾಪಕ ಇದೆ ನನಗೆ, ನಾವೆಲ್ಲರೂ ಒಟ್ಟಿಗೆ ಊಟ ಮಾಡಿದ್ದವಾಗ. ಈಗೂ ತುಂಬಾ ಸಂತೋಷ ಆಗ್ತಾ ಇದೆ. ನೀನು ಬರ್ತೀಯ ಅಂತ ಗೊತ್ತಿದ್ದಿದ್ರೆ ನಾನು ಇಲ್ಲಿ ಖಂಡಿತ ಬರ್ತಾ ಇರಲಿಲ್ಲ. ಅದರಲ್ಲೂ ನನ್ನ ಪಕ್ಕದಲ್ಲೇ ಕೂತ್ಕೊಂಡು ಬೇರೆ ಊಟ ಮಾಡ್ತಾ ಇದ್ದಾನೆ. ಅತ್ತೆ, ನೀವು ಕೂತ್ಕೊಳ್ಳಿ ಅತ್ತೆ. ನಾನು ಚೆಲ್ವಿ ಎಲ್ರಿಗೂ ಬಡಿಸ್ಬಿಟ್ಟು ಆಮೇಲೆ ಊಟ ಮಾಡ್ತೀವಿ. ಪರವಾಗಿಲ್ಲ ಅಲ್ವಾ? ಹಾ ಅಕ್ಕ, ಪರವಾಗಿಲ್ಲ ಕಡೆ, ನಾವೆಲ್ಲ ಬರ್ಸೋಣ, ಆಮೇಲೆ ನಾವು 3 ಜನ ಕೂತ್ಕೊಂಡ್ರೆ ಆಯ್ತು. ಅತ್ತೆ, ನಿಮ್ಮೆಲ್ಲರನ್ನೂ ಕರೆದಿರೋದೆ ಎಲ್ಲರೂ ಹೀಗೆ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ಬೇಕು ಅಂತ. ಕೂತ್ಕೊಳ್ಳಿ.
ಕೂರ್ಸು ಸುಮ್ಮನೆ. ಕೂತ್ಕೊಳ್ಳಿ. ಅತ್ತೆ ನಿಮ್ಗೆ ಇಷ್ಟ ಅಂತ ಕಜ್ಜಾಯ ಮಾಡಿದೀನಿ. ಮಾವ ನಿಮ್ಗೆ ಇಷ್ಟ ಅಂತ ಅಲಸಂದೆ ಕಾಳು ಪಲ್ಯ ಮಾಡಿದೀನಿ. ತುಂಬಾ ಊಟ ಮಾಡಿ. ಹಲಸಂದಿ ಕಾಳು ಪಲ್ಯ ನಿಮ್ಮ ಮಾವಂಗಷ್ಟೇ ಇಲ್ಲ, ನಮ್ಮ ಸಂತಗೂ ತುಂಬಾ ಇಷ್ಟ ಅಲ್ವೇನೋ? ವೀಣಾ, ಅಡುಗೆ ತುಂಬಾ ಚೆನ್ನಾಗಿದೆಮ್ಮ. ಥ್ಯಾಂಕ್ ಯು ಅತ್ತೆ. ಎಲ್ಲ ನಿಮ್ದೇ ಟ್ರೈನಿಂಗು. ನಿಮ್ ಹೆಸರು ಉಳಿಸ್ಬೇಕು ಅಂದ್ರೆ ನಾನು ಇಷ್ಟಾದ್ರೂ ಅಡುಗೆ ಮಾಡ್ಬೇಕಲ್ವಾ? ಎಲ್ರು ನಿಧಾನಕ್ಕೆ ಊಟ ಮಾಡಿ, ಮತ್ತೆ ತುಂಬಾ ಊಟ ಮಾಡಿ. ಜಯಂತ್ ಅವರೇ ಊಟ ಮಾಡಿ. ಮಾವ, ಅತ್ತೆ, ನೀವೆಲ್ಲರೂ ಹೀಗೆ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತಿರೋದು ನೋಡಿದ್ರೆ ನನಗೆ ಎಷ್ಟು ಸಂತೋಷ ಆಗ್ತಾ ಇದೆ ಗೊತ್ತಾ? ನಾನಂತೂ ಚಿಕ್ಕ ವಯಸ್ಸಿನೂ ಒಂಟಿಯಾಗೆ ಬೆಳೆದೆ. ಶಾಮಿಯವ್ರನ್ನ ಮದುವೆ ಆದಮೇಲೆ ಕುಟುಂಬದ ವ್ಯಾಲ್ಯೂ ಏನು ಅಂತ ನನಗೆ ಗೊತ್ತಾಗಿತ್ತು ನೋಡಿ. ನೀವೆಲ್ಲರೂ ಮುಂಚೆ ಒಟ್ಟಿಗೆ ಇದ್ರಲ್ಲ ಮಾವ, ಹಾಗಿದ್ದೇನೆ ಚಂದ ಅಂತ ನಂಗನ್ಸತ್ತೆ. ಇವನೊಬ್ಬ ನಂದಲ್ಲಿಡ್ಲಿ ನಂದಗೋಪಾಲ್ ಅಂತಾರೆ ಏನೇನೋ ಹೇಳ್ತಿದ್ದಾನೆ. ಒಂದೊಂದು ಸುಮ್ಮನೆ ಊಟ ಮಾಡ್ಕೊಂಡು ಹೋಗೋದು ಬಿಟ್ಟು ತುಂಬು ಕುಟುಂಬ ಅಂತ ಕತೆ ಹೊಡಿತಿದ್ದಾನೆ. ಈಗ ಇವರು ಸಿಕ್ಕಿದ್ದ ಚಾನ್ಸ್ ಅಂತ ನನ್ನ ಮೇಲೆ ಗೂಬೆ ಕೂರಿಸ್ತಾರೆ. ನಾವು ಅಂದ್ಕೊಂಡಂಗೆ ಎಲ್ಲ ಆಗಲ್ವಲ್ಲ ಅಳಿ ಅಂದರೆ. ಪ್ರತಿಯೊಬ್ಬರಿಗೂ ಅವ್ರದ್ದೇ ಆದಂಥ ಜೀವನ, ಆಸೆ ಇರುತ್ತೆ.